ನಮಸ್ತೆ ಮಕ್ಕಳೇ. ಏನ ಮುರಳಿ ಪ್ರಸಾದ್ ಬಾವಲಿ ಹಾಗೆ ಬಂದಿದ್ಯಾ? बोले ಮಾಮು ಮಾಮು ಮಾತ್ರ ಇಲ್ಲ ಶಾಲೆಡಿ ಅವನು ಮಾಸ್ಟರ್. बोले ಮಾಸ್ಟ್ರೆ, ನಾನು ಮುರಳಿ ಪ್ರಸಾದ್ MBA ಆಗ್ಲಿಕ್ಕೆ ಬಂದದ್ದು. बोले ಮುನ್ನಾಬಾಯ್ MBA. MBA ದೂರ ಉಂಡು ಮಗ. ಸುರುಟು ನಿನ್ನ ರೈನ್ ಕೊಡದೆತ್ತದು ಕುಲ್ಲು. ಮಕ್ಕಳೇ, ಇವತ್ತಿನ ವಿಷಯ ಗಾಂಧೀಜಿ. ಏನೋ ಪಾರ್ಲೇಜಿ. ಪಾರ್ಲೇಜಿ ಅವೇನ್ ಚಾಟ್ ಮುರ್ಕ ತಿನ್ಲೆ. ಪಾರ್ಲೇಜಿ ಅತ್ತು ಗಾಂಧೀಜಿ. ಏನೋ ಗಾಂಧೀಜಿ. ಯಾಕ ಲೇಟು? ನಾನು ಮನೆಯಿಂದ ಬೇಗ ಹೊರಟಿದ್ದೆ ಟೀಚರ್, ಬೇಗ ಹೊರಟಿದ್ದೆ. ಆದ್ರೆ ಶಾಲೆ ಹತ್ರ ಒಂದು ಬೋರ್ಡ್ ಉಂಟು ಟೀಚರ್, ಶಾಲಾ ವಟಾರ ನಿಧಾನವಾಗಿ ಚಲಿಸಿ ಅಂತ. ಅದಕ್ಕೆ ನಾನು ಮೆಲ್ಲನೆ ಬಂದದ್ದು. ಸಾಕಂದ್ರೆ ಅದು ನಿಂಗೆ ಅಲ್ಲ ಮಾರಾಯ, ಅದು ಗಾಡಿಗಳಿಗೆ. ಟೀಚರ್ ನಂಗೊಂದು ಸಂಶಯ ಉಂಟು ಟೀಚರ್. ಅದು ನಮ್ಮ ಶಾಲೆ ಹತ್ತಿರ ಬೋರ್ಡ್ ಉಂಟಲ್ಲ, ಅದು ಯಾಗ್ನೆಸ್ ಕಾಲೇಜ್ ಹತ್ತಿರಲ್ಲ, ಯಾಕೆ ಇಲ್ಲ? ಅಲ್ಲಿ ಗಾಡಿ ಎಲ್ಲ ಆಟೋಮ್ಯಾಟಿಕ್ ಆಗಿ ಸ್ಲೋ ಆಗ್ತದೆ. ಕೆಲವೊಮ್ಮೆ ಬಂದು ಕೂಡ ಬೀಳ್ತದೆ ಅಲ್ಲ ಟೀಚರ್? ಕಳೆ ಗಾಂಧಿ ಎಂದಾಗ ನಿಮಗೆ ಏನು ನೆನಪಿಗೆ ಬರುತ್ತದೆ? ಟೀಚರ್, ನಂಗೆ ಗಾಂಧೀಜಿ ಅಂದಾಗ ನೆನಪಾಗುದು ಎಂತದ? ನಾನು ಪೂಜಾ ಗಾಂಧಿ ಹೇಳಿದ್ದಲ್ಲ, ಗಾಂಧಿ ಹೇಳಿದ್ದು. ಅದು ಭಾರತದಲ್ಲಿ ಶ್ರೇಷ್ಠವಾದ ಗಾಂಧಿ ಹೇಳಿದ್ದು. ಹಾಗಾದ್ರೆ ನಂಗೆ ಒಂದೇ ನೆನಪಿಗೆ ಬರುದು ಟೀಚರ್. ಈಗ ಹೇಳು, ಏನು ನೆನಪಿಗೆ ಬರ್ತಾ ಇದೆ ನಿಂಗೆ? ಮನಮೋಹನ್ ಸಿಂಗ್. ಅದು ಸಿಂಗ್ ಅಲ್ಲ ಮಾರಾಯ. ಹೌದು ಟೀಚರ್, ಆದ್ರೆ ಕೇರ್ ಆಫ್ ಗಾಂಧಿ ಅಲ್ಲ. ಕುತ್ಕೋ. ಎಲೆಕ್ಷನ್ ಇರುವುದು 2014ರಲ್ಲಿ. ನೀನು ಪಬ್ಲಿಸಿಟಿ ಕೊಟ್ಟದ್ದು ಜಾಸ್ತಿ ಆಯ್ತು. ನರೇಂದ್ರ, ನೀನೆಂತದ ಸ್ಮೈಲ್ ಕೊಡುದು? ನಾನು ಹೇಳ್ತಾ ಇರುವುದು ಮಹಾತ್ಮ ಗಾಂಧೀಜಿಯ ಬಗ್ಗೆ. ಗಾಂಧೀಜಿ ಅವರ ಜೀವನದಲ್ಲಿ ಕೆಲವು ತತ್ವಗಳಿದ್ದವು, ಆದ್ರೆ ನಮ್ಮ ಭಾರತದಲ್ಲಿ ಅದನ್ನು ಪರಿಪಾಲಿಸುವವರು ಯಾರೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿದ್ಯಾ ನಿಮ್ಗೆ? ಮಾಮು ಮಾಮು ಇಲ್ಲಡು, ಶಾಲಡು ಮಾಸ್ಟರ್. ನನರ ಮಾಮು ಗೊಂಡ ದರ್ಪ. ಅಹಿಂಸಾ. ಹೇಳು. ಟೀಚರ್, ಗಾಂಧೀಜಿ ಹೇಳಿದ್ದಾರೆ, ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಹೇಳಬಾರದಂತ. ಆದ್ರೆ ಅವರು ಕೆಟ್ಟದನ್ನು ಮಾಡಬಾರದಂತ ಹೇಳಲಿಲ್ಲ. ಕಾಮಿಡಿ ಆಗ್ತದಲ್ಲ ನಿಮ್ಗೆ? ಗಾಂಧೀಜಿಯ ತತ್ವದ ಹಾಗೆ ಕೆಟ್ಟದನ್ನು ನೋಡದೆ, ಕೇಳದೆ, ಹೇಳದೆ ಇದ್ರೆ ಯಾವುದೇ ಕೆಟ್ಟ ಯೋಚನೆ ನಿಮ್ಮ ಹತ್ರನೂ ಬರಲ್ಲ. ಆದ್ರೆ ಈ ವಿಷಯ ಈ ಪಾಪಿಗಳಿಗೆ ತಿಳಿದಿಲ್ಲ. ಖಾದಿ ಹಾಕಿ ಗಾಂಧಿ ಟೋಪಿ ಹಾಕಿದ್ರೆ ನೀವು ಗಾಂಧಿವಾದಿ ಅಲ್ಲ. ಹೃದಯ ಶುದ್ಧ ಇರಬೇಕು, ಹೃದಯ ಪರಿವರ್ತನೆ ಬೇಕು. ಗಾಂಧಿ ಹಾಗೂ ದೇಶದ ಮೇಲೆ ಅಭಿಮಾನವಿದ್ದು ಗಾಂಧಿಯ ತತ್ವಗಳನ್ನು ಪರಿಪಾಲಿಸಬೇಕು. ಹೀಗಾದ್ರೆ ಮಾತ್ರ ನಮ್ಮ ದೇಶಕ್ಕೆ ಒಂದೊಳ್ಳೆ ಭವಿಷ್ಯ. ನೋಡಿ ಮಕ್ಕಳೇ, ಇಂದಿನ ಮಕ್ಕಳೇ ಮುಂದಿನ. ಎಂತದ? ಅದು ಎಕ್ಕಲೆ ಟೀಚರ್, ಎಕ್ಕಲೆ. ಚಪ್ಪಲ್ ಕೊಡ. ಚಪ್ಪಲ್ ಯಾಕ? ಈಗ ಬೇಗ ಇಲ್ಲ ಅಲ್ಲ ಟೀಚರ್, ಇದಕ್ಕೆ ಅಹಿಂಸೆ ಮಕ್ಕಳೇ, ಅಹಿಂಸೆ. ಯಾವುದೇ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಇವುಗಳಿಗೆ ನಮ್ಮಿಂದ ತೊಂದರೆ ಆಗಬಾರದು. ಗಾಂಧೀಜಿಯ ಪ್ರಕಾರ ಒಬ್ಬನಿಗೆ ನಮ್ಮಿಂದ ಉಪಕಾರ ಆಗದಿದ್ದರೂ ಅಪಕಾರ ಆಗಬಾರದು. ಬೆಲ್ಟ್ ಪಾರ್ದು ಸಾಂಗ್ ಕೊಡ. ಇಲ್ಲನ್ನ, ಹೊರಗೆ ಹೋಗಿ ಬಿಟ್ಟು ಬಾ. ಮಾಮು ಡ್ರಾಪ್ ಮಾಡಿ ಬರ್ಬ. ಹೊರ ಪೋ ಮಾರಾಯ. ಅಲ್ಲಿ ಎಂಪೈರ್ ಆಪೋಸಿಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಉಂಟಲ್ಲ, 3 ನಂಬರ್ ಬಸ್ ಬರ್ತದೆ. ಅದರಲ್ಲಿ ವಾಮಂಜೂರು ಹೋದ್ರೆ ಇಲ್ಲಿ ಕುಟುಂಬ ಎಲ್ಲ ಅಲ್ಲೇ ಸಿಗ್ತದೆ. ಆಯ್ತಾ? ಓಕೆ. ಮುರಳಿ, ಎಂತದ? ಫಸ್ಟ್ ಟೈಮ್ ಬಸ್ ಅಲ್ಲಿ ಹೋಗುದಲ್ಲ ಟೀಚರ್, ಅದಕ್ಕೆ ಸಾದಿ ತಪ್ತದೆ, ಅದಕ್ಕೆ ಹೇಳಿದ್ ನಾನು. ಇನ್ನು ಹೋಗು, ಬೈಕಲ್ಲಿ ಬಿಟ್ಟು ಬಾ. ಬೈಕ್ಗೆ ಲೈಸೆನ್ಸ್ ಇಲ್ಲಲ್ಲ ಟೀಚರ್. ಹೋಗಿ ನಿಮ್ಮ ಹತ್ರ ಹೇಳ್ತೇನಲ್ಲ, ಆ ಪ್ಯಾರಾಗಾನ್ ಚಪ್ಪಲಲ್ಲಿ ನಾನು ನಂಗೆ ಹೊಡ್ಕೋಬೇಕು. ಇನ್ನೊಂದುಂಟು ಬೇಕಾ ಟೀಚರ್? ಮಾಸ್ಟರ್ ಕೊಟ್ರು. ಮಕ್ಕಳೇ, ನಮ್ಮ ಏರಿಯಾದ MLA ಆದ ಜಿಲಾಬ್ ಜನಾರ್ದನ ಅವರು ನಿಮಗೆ ಇದೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮಧ್ಯಾಹ್ನ ಬಿಸಿ ಊಟ, ಅದರಲ್ಲಿ ಪೆರ್ಗುಡೆ ಕೂಡ ಉಂಟಾ? ಊಟದೊಂದಿಗೆ 150 ml ಬಿಸಿ ಬಿಸಿ ಹಾಲು, ಓಟ್ ಹಾಕಲು 90 ml ಆಲ್ಕೋಹಾಲು. ಬಡ ಮಕ್ಕಳಿಗೆ ಕೆಜಿಗೆ ₹1 ಹಾಗೆ ಅಕ್ಕಿ. ಅದರಲ್ಲಿ ಕಲ್ಲು ಸಿಗದಿದ್ದರೆ ನೀನು ಭಯಂಕರ ಲಕ್ಕಿ. ಟೀಚರ್, ಇಷ್ಟೆಲ್ಲ ಫೆಸಿಲಿಟಿ ಉಂಟಾ ಟೀಚರ್? ಉಂಟಪ್ಪ, ಆದ್ರೆ ಇಂಥ ಕಾಗದಗಳಲ್ಲಿ ಮಾತ್ರ. ನಮ್ಮ ದೇಶದ ನ್ಯಾಯ ಕೂಡ ಬಡವರಿಗೊಂದು ರೀತಿ, ಶ್ರೀಮಂತರಿಗೊಂದು ರೀತಿ. ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ, ಬಡವರು ಕಡು ಬಡವರಾಗಿದ್ದಾರೆ. ನೋಡಿ, ಇಲ್ಲಿ ಕೂಡ ಸದ್ಭಾವನೆ ಇಲ್ಲ. ಬಡವರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಭ್ರಷ್ಟ ರಾಜಕಾರಣಿಗಳು ಮಾಡುವುದು ಓಟಿಗಾಗಿ, ಕಂತೆ ನೋಟಿಗಾಗಿ.
ಈ ವಯಸ್ಸಿನಲ್ಲಿ ನಗು ಬರುವುದು ಸಹಜ. ಆದ್ರೆ ಈ ನಿಮ್ಮ ಎಳೆ ವಯಸ್ಸಿನಲ್ಲಿ ಗಾಂಧಿಯ ದಾರಿಯಲ್ಲಿ ನಡೆದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ನಾನು ಗಾಂಧೀಜಿ ಆದ್ಯಲ್ಲೇ ನಡೆಯುದು ಮಾಮು. ಟೀಚರ್, ಅದು ಹೇಗೆ ವಿವರಿಸಿ ಹೇಳು. ನಾನುಂಟಲ್ಲ ಟೀಚರ್, ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಪ್ಪನೊಟ್ಟಿಗೆ ಗಾಂಧಿ ಪಾರ್ಕ್ ಅಲ್ಲಿ ಜಾಗಿಂಗ್ ಹೋಗ್ತೇನೆ ಟೀಚರ್. ಆಮೇಲೆ 8:45ಕ್ಕೆ ಸರಿಯಾಗಿ ಹೊರಡಿ ನಮ್ಮ MG ರೋಡ್ ಅಲ್ಲಿ 15 ನಿಮಿಷ ನಾನು ಶಾಲೆಗೆ ನಡ್ಕೊಂಡು ಬರ್ತೇನೆ ಟೀಚರ್. ನೋಡಿ ಟೀಚರ್, ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಗಾಂಧೀಜಿ ಹಾದಿಯಲ್ಲೇ ಹೋಗುದು ಟೀಚರ್. ನೋಡಪ್ಪ, ಗಾಂಧಿಯ ಹೆಸರಿದ್ದ ಹಾದಿಯಲ್ಲಿ ಹೋಗುದಲ್ಲ, ಗಾಂಧೀಜಿ ಹೆಸರು ಮಾಡಿದ ಹಾದಿಯಲ್ಲಿ ಹೋಗುವುದು ಅಗತ್ಯ. ಹೆಸರು ಮಾಡಿದ ಹಾದಿ ಅಂದಾಗ ನೆನಪಾಗ್ತದೆ ನಂಗೆ ಗಾಂಧೀಜಿಯ ಪ್ರಮುಖ ತತ್ವ. ಅದೇನಪ್ಪ ಅಂದ್ರೆ ಕಲ್ ಕರೇಸೋ ಆಜ್ ಕರ್, ಆಜ್ ಕರೇಸೋ ಅಬ್ ಅಂದ ಹಾಗೆ. ನಿನ್ನೆ ದನದ ಬಗ್ಗೆ ಪ್ರಬಂಧ ಬರೆಯಲು ಹೇಳಿದ್ದೆ, ಯಾರಾದ್ರೂ ಬರ್ದಿದ್ದೀರಾ? ಆ ಮುರಳಿ ಹೇಳೋ. ನಾನು ಬರಲಿಲ್ಲ ಟೀಚರ್. ಮತ್ತೆ ಯಾಕ ಕೈ ಎತ್ತಿದ್ದು? ಅದು ಹೇಳಲಿಕ್ಕೆ ಟೀಚರ್ ನಾನು ಬರಲಿಲ್ಲ ಅಂತ ಹೇಳ್ಬೇಕಲ್ಲ ಟೀಚರ್. ಬೇರೆ ಯಾರು ಬರ್ದಿದ್ದೀರಾ? ಆ ರಾಹುಲ್, ದನದ ಬಗ್ಗೆ ಹೇಳು. ದನ ಸಾಧು ಪ್ರಾಣಿ. ದನ ಹುಲ್ಲು ತಿನ್ನುತ್ತದೆ, ದನ ಹಾಲು ಕೊಡುತ್ತದೆ. ದನಕ್ಕೆ 2 ಕೆಬಿದೆ, 2 ಕೊಂಬಿದೆ. ದನಕ್ಕೆ 4 ಕಾಲಿದೆ. ದನಕ್ಕೆ ಉದ್ದದ್ದು ಒಂದು ಬಾಲ ಇದೆ. ದನ ಸಾಧು ಪ್ರಾಣಿ. ಹೇಗಾಯ್ತು ಟೀಚರ್? ಗುಡ್ ಗುಡ್ ಗುಡ್. ಈಗ ನಿನ್ನ ಮನೆಯವರ ಬಗ್ಗೆ ಹೇಳು. ನನ್ನ ಮನೆಯಲ್ಲಿ ಅಪ್ಪ ಉಂಟು, ನನ್ನ ಮನೆಯಲ್ಲಿ ಅಮ್ಮ ಉಂಟು, ನನ್ನ ಮನೆಯಲ್ಲಿ ದನವೂ ಉಂಟು. ದನ ಸಾಕು ಪ್ರಾಣಿ. ದನ ಹುಲ್ಲು ತಿನ್ನುತ್ತದೆ, ದನ ಹಾಲು ಕೊಡುತ್ತದೆ. ದನಕ್ಕೆ 2 ಕಿವಿ ಇದೆ, ದನಕ್ಕೆ 2 ಕೊಂಬಿದೆ. ದನಕ್ಕೆ 4 ಕಾಲಿದೆ. ದನಕ್ಕೆ ಉದ್ದದ್ದು ಒಂದು ಬಾಲ ಇದೆ. ನಿಲ್ಸ, ಪಿರ ದನಗೆ ಬತ್ತಿನದ. ಈಗ ನಮ್ಮ ಶಾಲೆಯ ಬಗ್ಗೆ ಹೇಳು. ಶಾಲೆದು ಬಗ್ಗೆ ಎಲ್ಲ ಟೀಚರ್. ನಮ್ಮ ಶಾಲೆ MG ರೋಡ್ ಅಲ್ಲಿ ಇದೆ. MG ರೋಡ್ ನ ಬರಿಯಲ್ಲೇ ನಮ್ಮ ಮನೆ ಇದೆ. ಮನೆಯಲ್ಲಿ ದನ ಇದೆ. ದನ ಸಾಧು ಪ್ರಾಣಿ. ದನ ಹುಲ್ಲು ತಿನ್ನುತ್ತದೆ, ದನ ಹಾಲು ಕೊಡುತ್ತದೆ. ದನಕ್ಕೆ 2 ಕೊಂಬಿದೆ, ದನಕ್ಕೆ 2 ಕಿವಿ ಇದೆ. ದನಕ್ಕೆ 4 ಕಾಲಿದೆ. ದನಕ್ಕೆ ಒಂದು ಪೀಲ ಇದೆ. ಅಯ್ಯೋ ನಿಲ್ಸು ಮಾರೆ, ನೀನು ಬಂದು ನಿಲ್ಲುದು ದನದ ಹತ್ರನೆಲ್ಲ. ಮುಂಬೆಗ್ ಬುದ್ಧಿ ಕಲ್ಪೋಡು. ದನ ದಾಂತಿನೇನ್ ಕೊರ್ಪೆ. ನೋಡು, ಈಗ ವಿಮಾನದ ಬಗ್ಗೆ ಹೇಳು. ವಿಮಾನ ಮೇಲೆ ಹಾರುತ್ತದೆ. ವಿಮಾನ ಮೇಲೆ ಎಂದು ಆಡುವಾಗ ಎಲ್ಲರೂ ಮೇಲೆ ನೋಡುತ್ತಾರೆ. ಪಾಪ ನಮ್ಮ ದನವೂ ಮೇಲೆ ನೋಡುತ್ತದೆ. ದನ ಸಾಧು ಪ್ರಾಣಿ. ದನ ಹುಲ್ಲು ತಿನ್ನುತ್ತದೆ, ದನ ಹಾಲು ಕೊಡುತ್ತದೆ. ದನಕ್ಕೆ 2 ಕಿವಿ ಇದೆ, 2 ಕೊಂಬಿದೆ, 4 ಕಾಲಿದೆ, ಒಂದು ಬಾಲ ಇದೆ. ಬಿಟ್ಟು ಬಿಡು, ಮಾತಿನಲ್ಲಿ ನಿನ್ನನ್ನು ಸೋಲಿಸ್ಲಿಕ್ಕೆ ನನ್ನಿಂದ ಆಗುದಿಲ್ಲ. ಕೇವಲ ಮಾತಿನ ಮಲ್ಲ ಆದ್ರೆ ಸಾಲದು, ಹೇಳಿದ ಮಾತನ್ನು ನಡೆಸಿಕೊಡಬೇಕು. ಗಾಂಧೀಜಿ ಆಲ್ಸೋ ವಾಸ್ ಅ ಮ್ಯಾನ್ ಆಫ್ ವಾಕ್ಸ್, ನಾಟ್ ಟಾಕ್ಸ್. ವಾಕ್ ಅಂದಾಗ ನೆನಪಾಯ್ತು, ಭಾರತ ದೇಶದಲ್ಲಿ ಮಹಿಳಾ ದೌರ್ಜನ್ಯ ಇತ್ತೀಚಿನ ದಿನದಲ್ಲಿ ಕಂಡುಬರುವ ಅತಿ ದೊಡ್ಡ ಸಮಸ್ಯೆ. ದೌರ್ಜನ್ಯವನ್ನು ತಡೆಗಟ್ಟಲು ಮಹಿಳೆಯರು ಏನು ಮಾಡಬೇಕು? ಹೇಳೋ. ಅದು ತುಂಬಾ ಸುಲಭ ಟೀಚರ್. ನಾನದು ಸಾಹಿತ್ಯದ ರೂಪದಲ್ಲಿ ಹೇಳ್ತೇನೆ. ಅಡಿಯಿಂದ ಮುಡಿಯವರೆಗೆ ಅವರು ಹಾಕಬೇಕು ಬಟ್ಟೆ. ಓರೆ ಕಣ್ಣಿನಲ್ಲೂ ಗಂಡಸರಿಗೆ ಕಾಣಬಾರದು ಅವರ ಹೊಟ್ಟೆ. ಫ್ಯಾಷನ್ ಜಗತ್ತಿನಲ್ಲಿ ಹುಡುಗಿಯರಿಗೆ ಬೇಕಾದ ಹಾಗೆ ಬಟ್ಟೆಯಲ್ಲಿ ಅಲ್ಲಿ ಅಲ್ಲಿ ಹೊಟ್ಟೆ. ಈ ರೀತಿ ಮಾಡುವುದರಿಂದ ನಮ್ಮ ಟೈಲರ್ಗಳು ಅಲಕ್ಕ ಕೊಟ್ಟೆ. ಕಾಮಿಡಿ ಆಗ್ತದಲ್ಲ ನಿಮ್ಗೆ? ಏನು ಹೆಣ್ಮಕ್ಳು ಹಾಕೊಂಡಿರೋ ಬಟ್ಟೆಯಿಂದ ದೌರ್ಜನ್ಯ ಆಗ್ತಿದೆ ಅಂತ ಅನ್ಕೊಂಡಿದ್ದೀರಾ? ವಸ್ತ್ರ ಅನ್ನೋದಿರೋದು ಮಾನ ರಕ್ಷಣೆಗೆ ಅಷ್ಟೇ. ಮಾನ ಮುಚ್ಚಲು ಹಾಕೊಂಡಿರೋ ಬಟ್ಟೆಯಿಂದ ಅಳಿಯಬೇಡಿ ಒಂದು ಹೆಣ್ಣಿನ ಮನಸ್ಸನ್ನು. ನೋಡೋ ನೋಟ ಸರಿ ಇದ್ರೆ ಕೀಳಾಲೋಚನೆ ಬರುವುದು ಅಸಾಧ್ಯ ಮಕ್ಕಳೇ. ಗಾಂಧೀಜಿ ಹೇಳಿದ್ರು, ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗುವುದು ಯಾವಾಗ ಎಂದ್ರೆ ಒಬ್ಬಂಟಿ ಹೆಣ್ಣು ಮಧ್ಯರಾತ್ರಿ ಸುರಕ್ಷಿತವಾಗಿ ನಡೆದುಕೊಂಡು ಹೋಗಲು ಸಾಧ್ಯವಾದ್ರೆ ಮಾತ್ರ. ಬಳಿತು ಮಾಮು ಪನ್ಯ. ಹಾಗಾದ್ರೆ ನಮ್ಮ ಕುಡ್ಲ ತುಂಬಾ ಸುರಕ್ಷಿತ ಟೀಚ. ಯಾಕ? ಮಧ್ಯರಾತ್ರಿ ಅಂತ ಟೀಚ. ಸ್ಯಾಟರ್ಡೆ ಅಲ್ಲ, 2-3 ಗಂಟೆಗೆ ಹುಡುಗಿಯರು ತಿರುಗಾಡ್ತಾರೆ. ಇಷ್ಟಿಷ್ಟೇ ಬಟ್ಟೆ ಹಾಕಿ ಇದೆ. ಇಷ್ಟು ನಿಂಗೆ ಗೊತ್ತು ಅದೆಲ್ಲ? ನಾನ್ ನೋಡ್ಲಿಲ್ಲ ಟೀಚ. ಅದು ನಂಗೆ ನನ್ನ ಅಪ್ಪ ಹೇಳಿದ್ದು. ಯಥಾ ಪಿತಃ ತಥಾ ಪುತ್ರಃ. ನೋಡಿ ಮಕ್ಕಳೇ, ನೋಡೋ ನೋಟ ಸರಿ ಇದ್ರೆ ಕೀಳಾಲೋಚನೆ ಬರುವುದು ಅಸಾಧ್ಯ ಮಕ್ಕಳೇ. ನೋಡೋ ದೃಷ್ಟಿ, ಆಲೋಚಿಸೋ ಮನಸ್ಸು ಶುದ್ಧ ಇಡ್ತಿದ್ರೆ ಕಿರು ವಯಸ್ಸಿನ ಹೆಣ್ಣಿಂದ ಹಿರಿ ವಯಸ್ಸಿನ ಸ್ತ್ರೀಯರ ಮೇಲೆ ಅತ್ಯಾಚಾರನೇ ಆಗ್ತಾ ಇರ್ಲಿಲ್ಲ ಅಲ್ವಾ? ಹಾಕೊಂಡಿರೋ ಬಟ್ಟೆ ಮುಖ್ಯ ಅಲ್ಲ, ನೋಡೋ ದೃಷ್ಟಿ ಮುಖ್ಯ. ಇದ್ರಲ್ಲೇನಾದ್ರೂ ಸಂಶಯ ಇದೆಯಾ? ಟೀಚ ನಂಗೊಂದು ಸಂಶಯ ಉಂಟು ಟೀಚ. ಏನದು? ಟೀಚ ಅದು ನಿಮ್ಮ ಮಗಳು ದೃಷ್ಟಿ ಇದ್ದಾಳಲ್ಲ, ಅವಳ ಲಾಸ್ಟ್ ನಂಬರ್ 9229. ಅಧಿಕ ಪ್ರಸಂಗ ಮಾತಾಡ್ತಿ, ಕುತ್ಕೊಳ್ಳಲ್ಲಿ. ನಮ್ಮ ರೆಟ್ಟೆಕ್ಲ ಮಲ್ಪುಗವ. ನೋಡಿ ಮಕ್ಕಳೇ,
ಮಹಿಳೆಯರಿಗೆ ಗೌರವ ನೀಡುವುದು ಅದು ನಮ್ಮ ಧರ್ಮ. ಕರಿಮಣಿ ಕಂಡಲ್ಲಿ ಕರೆದು ಕೈಮುಗಿ. ಕರಿಮಣಿ ಕಾಣದಲ್ಲಿ ಕರೆಯದೆ ಕಣ್ಣೊಡಿ. ಹೆಣ್ಣು ಸಂಸಾರದ ಕಣ್ಣು. ನಂಬಿ ಕುಳಿತರೆ ತಿನ್ನಬೇಕು ಮಣ್ಣು. ಅಂದಿನ ನಾರಿ ದೇಶಕ್ಕೆ ದಾರಿ. ಇಂದಿನ ನಾರಿ ಲವರ್ ಜೊತೆ ಪರಾರಿ. ನಿಮ್ಗೆ ಆಟ ಆಡಕ್ಕೆ ತಂಗಿ ಬೇಕು, ಮಾತನಾಡೋಕೆ ಅಕ್ಕ ಬೇಕು, ಪ್ರೀತಿ ತೋರ್ಸಕ್ಕೆ ತಾಯಿ ಬೇಕು, ಚಾಕ್ರಿ ಮಾಡೋದಕ್ಕೆ ಹೆಂಡತಿ ಬೇಕು ಅಲ್ವಾ? ಇವ್ರೆಲ್ರೂ ಮಹಿಳೆಯರೇ. ಮಹಿಳೆಯರಿಗೆ ಕೊಡಿ ಸ್ವಲ್ಪ ರೆಸ್ಪೆಕ್ಟ್, ನಿಮ್ ಜೀವನ ಆಗ್ಬಿಡುತ್ತೆ ಪರ್ಫೆಕ್ಟ್. ನೋಡಿ ಮಕ್ಕಳೇ, ಗಾಂಧೀಜಿಯ ತತ್ವದ ಪ್ರಕಾರ ಮಹಿಳೆಯರಿಗೆ ತಕ್ಕ ಗೌರವವನ್ನು ನೀಡಬೇಕು. ಗಂಡು ಹಾಗೂ ಹೆಣ್ಣಿನ ಮಧ್ಯೆ ಸಾಮರಸ್ಯ ಇರಬೇಕು. ಅದರಲ್ಲೂ ಗಂಡ ಹಾಗೂ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆ ಅತ್ಯಗತ್ಯ. ನೀನು ಶಾಲೆಯಲ್ಲಿ ಎಂತ ಮಾಡ್ದ? ಈ ಹೆಂಡತಿಯರಿಗೆ ಇದೆಯಾಯ್ತು ಅದಕ್ಕೆಲ್ಲ ಸಂಘ. ಗಂಡಸರು ಹೆಂಗಸರಿಗಿಂತ ಯಾವತ್ತು ಸ್ಟ್ರಾಂಗ್. ನಿಮ್ಮ ಕಲ್ಪನೆ ಗಂಡಸರು ಮಾಡುವ ಎಲ್ಲ ಕೆಲಸಗಳು ರೈಟು. ಸಂಜೆಯ ನಂತರ ನೀವು ಫುಲ್ ಟೈಟ್. ಆನದು ಮಾತಾಡಿಸಾಡು ಗ್ರೇಟ್. ಹುಡುಗಿಯರು ಯಾವತ್ತಿದ್ದರು ಹುಡುಗರಿಗೆ ಕೆಳಗೆ. ಯೋಚನೆ ಮಾಡಿದರೆ ನೀವು ಜೈಲು ಒಳಗೆ. ಲೆಫ್ಟ್ ಅಲ್ಲಿ ಸಂಸಾರ, ರೈಟ್ ಅಲ್ಲಿ ವ್ಯಾಪಾರ, ನಡುವಲ್ಲಿ ಬಿದಡ್ಲೆ ಅಂಡ ಆನು ಲೇಪಲ ಪಿಲಿಯೇ. ಸರಸಕ್ಕೆ ಬಾರೇ ಸರಳ, ಸನಿಹಕ್ಕೆ ಬಾರೇ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ, ಆ ಲುಕ್ಕು ಕಾಡಿತು ಬಹಳ. ನಿನ್ನ ಬ್ಯೂಟಿ ಅತಿ ವಿರಳ, ಆ ಲುಕ್ಕು ಕಾಡಿತು ಬಹಳ. ಸರಳ 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 ಸರಳ. ಟೀಚರ್ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ಒಂದು ಹಾಡು ನೆನಪಿಗೆ ಬಂತು ಟೀಚರ್, ನಾನು ಹಾಡ್ತೇನೆ. ಆ ಕುರ್ಚಿಯಣ್ಣ ಬರ್ತ್ಡೇಯನ್ನ, ಆ ಕುರ್ಚಿಯನ್ನ ಬರ್ತ್ಡೇಯನ್ನ, ಊರುಬೂರ ಪಾಟ್ಯ ಹುಡು ನಮ್ಮ ಪೊನ್ನ ಮರ್ಲು ದೂರ ಹುಡು. ಊರುಬೂರ ಪಾಟ್ಯ ಹುಡು ನಮ್ಮ ಪೊನ್ನ ಮರ್ಲು ದೂರ ಹುಡು. ಆ ಪೊನ್ನು ಮರ್ಲು ಬನ್ನಾಗ ನೆನಪಾಂಡು. ಇತ್ತೆತ್ತದ ಕಾಲದ ಪೊರ್ಲದ ಹೊನ್ನುಲೇಗು ಬಾರಿ ಬಂಗಪ್ಪ, ಬಾರಿ ಬಂಗ. ಬಸ್ ಇಟ್ಟು ಪೋನಾಗ, ನಡ್ತೊಂಡ್ ಪೋನಾಗ, ಬಸ್ ಸ್ಟ್ಯಾಂಡ್ ಉಂತಿನಾಗ ಬಾರಿ ಬಂಗ. ಐಕೆ ಅನ್ನೊಂಜಿ ಸೊಲ್ಯೂಷನ್ ಇತ್ತೆ. ನಿಕುಲ್ ಪೊಂಜೋಗುಲ್ ಮಾತ ದಾದವನ್ ಪೋಡು ಬನ್ನಾಗ ನಿಕಲ್ನ ರಡ್ಡು ಬಿರೇಲ್ದ ಇಡಿಕ್ ಒಂಜಿ ಬ್ಲೇಡ್ ತಿಕ್ಕವು. ಓಲಾಂಡಲ ಸಾದಿಡಿಯರ ಆಂಡಲ ಉಪದ್ರ ಕೊರಿಯಿಂದ ಆಂಡ ఆయన ಬೆರಿಕ್ ಸ್ವಿಂಕ್ ಸ್ವಿಂಕ್ ರಡ್ಡು ಸಲಗಿರೋಡು, ರಡ್ಡೇ ಸಲಗಿರೋಡು, ರಡ್ಡು ಅಲ್ಲ ಈ ನಮೂನೆ ಬಲ್ಯಪ್ಪ. ಭಾವನ ಮದಿಮೆ ವರ್ಷದ ದಿನ